ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಮುಡಬೋಳು ಗ್ರಾಮದ ಅವಧೂತರಾದಂಥ ಶ್ರೀ 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 ರಂಗಲಿಂಗೇಶ್ವರರ 16ನೇ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಮಾತುಶ್ರೀಗಳು, ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು, ಸಂಗೀತ ಭಜನೆ ಕಾರ್ಯಕ್ರಮಗಳನ್ನು ಈ ಒಂದು ಮಠದಲ್ಲಿ ಆಚರಣೆ ಮಾಡಲಾಗುತ್ತದೆ. ಕಾರ್ಯಕ್ರಮ ಡೊಳ್ಳಿನ ಪದ ಭಜನೆ ನಿರಂತರವಾಗಿ 27 ತಾರೀಕು ದಿನ ಕರಿಗಡುಬು ಅಂತ ಮಾಡುತ್ತೇವೆ. ಆಮೇಲೆ 4ನೇ ದಿನ ಪಾಯಸ, ಹಂಗೆ ನಿರಂತರವಾಗಿ ಜೋಳದ ಕಡುಬು, ಚಕ್ಕಲಿ, ಬೋಂದೆ. ಏನಪ್ಪ ಅಂತಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋದು ಕಾರ್ಯಕ್ರಮ. ಅದರಲ್ಲಿ ಎಲ್ಲ ಗ್ರಾಮೀಣ ಮಟ್ಟದ ಬೆಂಗಳೂರಲ್ಲಿ ಕೋಮದಲ್ಲಿ ಹೋಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರು. ಆವಾಗ ನಾನು ಪ್ರತಿನಿತ್ಯನೂ ಇಲ್ಲಿಗೆ ಮುತ್ಯಾರನ್ನ ನಂಬ್ಕೊಂಡು ಗೆಸಿಂದ ಇಲ್ಲಿಗೆ ಬರ್ತಿದ್ದೆ. ಮಠಕ್ಕೆ ಬಂದ ಗೆಸಿಂದ ಮುತ್ಯಾರ ಹತ್ರನೇ ಬೇಡ್ಕೊತಿದ್ದೆ ನಾನು. ಇಲ್ಲಿ ಬಂದು ಕಣ್ಣೀರು ತೆಗೆಯೋದು, ಇದು ಮಾಡೋದು. ಅದು ಮಾಡಿದಾಗ ತ್ರಿಶೂಲಪ್ಪರ ಇದರಿಂದ, ಅವರ ವಾಕ್ಯದಿಂದ ಅವರು ಈಗ ಆರಾಮಾಗುತ್ತೆ, ಇದಾಗುತ್ತೆ ತಗೋ. ಅವರು ಪೌಡ ಮಾಡಿದ್ದು ನೋಡ್ಕೊ ಭಾಳ ಪೌಡ ಮಾಡ್ಯಾರ. ಅವರು ಅಳಿಗೇರಿ ತಾತನ ಬಿಲ್ವಿಗೆ ಅವರು ಶಿಷ್ಯಗಳು ಆಗ್ಯಾರ್ರಿ. ಅವರು ಸೀತಣ್ಣ ಹೊಸಮನಿ ಅವರು, ಹನುಮಂತರಾಯ ಗಡೇಶ್ವರ ಅವರು ಮೆರವಣಿಗೆ ಮಾಡಿ ಕರ್ಕೊಂಡು ಹೋದ್ರು ರಂಗಲಿಂಗೇಶ್ವರ ರೀ. ಅವರು ಗಳೆ ಹೊಡೆದ್ರಿ. ಅವರು ಎತ್ತಿಗೊಂದು ಬೇಗಳೆ ಬೇಯ್ತಿದ್ರಿ. ಅವರು ಎತ್ತುಗಳಿಗೆ ಅಂಬ್ಲಯ್ಯ ಬೆಳ್ಳಿ ಅಂತ ಕರಿತೀರಿ ಎತ್ತುಗಳಿಗೆ. ನಮಸ್ಕಾರ. ನಮಸ್ಕಾರ. ಸೊ ಈ ರೀತಿ ಅಂದರೆ ಈ ಬಾರಿ ನವರಾತ್ರಿ ವಿಶೇಷವಾಗಿ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾವೆ? ಕಲಿಯುಗದ ಕಡೆ ಶರಣರಾದಂಥ ಕೂಡಲೂರು ಬಸವಲಿಂಗೇಶ್ವರ ಪರಂಪರೆ ಶಿಷ್ಯರಾದಂಥ ಮಾರುತೇಶ್ವರರ, ಆಮೇಲೆ ಅವ್ರ ಶಿಷ್ಯರಾದಂಥ ರಂಗಲಿಂಗೇಶ್ವರರ 16ನೇ ಪುಣ್ಯಾರಾಧನೆ ಕಾರ್ಯಕ್ರಮ 22ರಿಂದ 28 ತನಕ ನಾವು ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮಗಳು ನಾವು ನಡೆಸ್ತಾ ಇರ್ತೀವಿ. ಸ್ವಾಮೀಜಿಗಳು, ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು 7 ದಿನವೂ ಪ್ರವಚನ ಇರುತ್ತದೆ ರೀ. ಪ್ರತಿನಿತ್ಯ ಭಜನೆ ಕಾರ್ಯಕ್ರಮ ಆಗಿರ್ಬೋದು. ಭಜನೆ ಕಾರ್ಯಕ್ರಮ, ಡೊಳ್ಳಿನ ಕಾರ್ಯಕ್ರಮ ಮತ್ತು ಅದು ಪ್ರತಿನಿತ್ಯದ ಪ್ರಸಾದ ಸೇವೆನೂ ಅನ್ನೋದಂತ ಒಂದೊಂದು ರೀತಿಯಾಗಿ 7 ದಿನವೂ ಪ್ರಸಾದಗಳು ಇರ್ತಾವೆ ರೀ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಸುಕ್ಷೇತ್ರ ಮುಡಬೋಳ ಗ್ರಾಮದಲ್ಲಿ ಕಲಿಯುಗದ ಕಡೇ ಶರಣರು ಶ್ರೀ ಮಾರುತೇಶ್ವರರ ಶಿಷ್ಯರು ಹಾಗೂ ಅವಧೂತರಾದಂಥ ಶ್ರೀ 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 ರಂಗಲಿಂಗೇಶ್ವರರ 16ನೇ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಮಾತೋಶ್ರೀ ಮಹಾದೇವಿ ಅಮ್ಮನವರು ಹಾಗೂ ಸದ್ಗುರು ಶ್ರೀ ತ್ರಿಶೂಲಪ್ಪ ಶರಣರವರ ಮಾರ್ಗದರ್ಶನದಲ್ಲಿ ಈ ಬಾರಿ 16ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮುಡಬೋಳು ಗ್ರಾಮಸ್ಥರು ಹಾಗೂ ರಂಗಲಿಂಗೇಶ್ವರರ ಮಠದ ಎಲ್ಲ ಸದ್ಭಕ್ತರ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ತಿಂಗಳು ದಿನಾಂಕ 22/9/2025ರಿಂದ 28/9/2025ರವರೆಗೆ 7 ದಿನಗಳವರೆಗೂ ಸಹ ದೀಪಾರಾಧನಾ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಮತ್ತು ಸೇರಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮಠದಿಂದ ವಿಶೇಷವಾಗಿ 7 ದಿನಗಳಲ್ಲಿ ಪ್ರತಿದಿನ ಸಹ ಪ್ರಸಾದ ವ್ಯವಸ್ಥೆ ಇರುತ್ತದೆ ಹಾಗೂ ಅನೇಕ ರಾಜಕೀಯ ಧುರೀಣರು, ಶಿಕ್ಷಕರು, ಉಪನ್ಯಾಸಕರು, ವಿಚಾರವಂತರು, ಪ್ರಗತಿಪರರು, ಭಾಷಣಕಾರರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯದಿಂದ ಸಹ ಬಂಧಿಸಿದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಈ ಮಠದ ವಿಶೇಷ. ಮತ್ತು ಆರೋಗ್ಯ ಶಿಬಿರವನ್ನಾಗಿರಲಿ, ರಕ್ತದಾನ ಶಿಬಿರ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಲ್ಲದೆ ಸಮಾಜದಲ್ಲಿನ ವಿಶೇಷ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಮತ್ತು ಕ್ಷೇತ್ರವಾರು ವಿಶೇಷ ಸಾಧನೆಗೈತಕ್ಕಂಥ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ. ಅದೇ ರೀತಿ 27/9/2025ರಂದು ವಿಶೇಷವಾಗಿ ಧರ್ಮಸಭೆ ನಡೆಯಲಿದ್ದು ಆ ಧರ್ಮಸಭೆಯಲ್ಲಿ ಶ್ರೀ ತ್ರಿಶೂಲಪ್ಪರ ಶರಣರ ಸಾನ್ನಿಧ್ಯದಲ್ಲಿ ವಿವಿಧ ಮಠದ ಮಠಾಧೀಶರು, ಶಾಖಾ ಮಠದ ಮಠಾಧೀಶರು, ರಾಜಕೀಯ ಧುರೀಣರು, ಕ್ಷೇತ್ರದ ಸಮಾಜದಲ್ಲಿ ಅನೇಕ ಹೋರಾಟಗಾರರು ಸಹ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 7 ದಿನಗಳವರೆಗೂ ಸಹ ಪ್ರವಚನ ಹಾಗೂ ಭಜನಾ ಕಾರ್ಯಕ್ರಮ ಇದ್ದು ಈ ಕಾಲಘಟ್ಟಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಸ್ವಾಸ್ಥ್ಯ ಸಮಾಜವನ್ನು, ಆರೋಗ್ಯಕರ ಸಮಾಜವನ್ನು ನೀಡುವಲ್ಲಿ ಆಧ್ಯಾತ್ಮಿಕತೆಯ ಕಾರ್ಯಗಳು ಏನಿದ್ದಾವೆ, ರಂಗಲಿಂಗೇಶ್ವರ ಬದುಕಿನ ಜೀವನ ಚರಿತ್ರೆ ಏನಿದೆ, ಕೂಡಲೂರು ಬಸವಲಿಂಗೇಶ್ವರ ಪರಂಪರೆಯ ಸೈದ್ಧಾಂತಿಕ ಸಿದ್ಧತೆಗಳೇನು, ಅದನ್ನು ಪಾಲನೆ ಮಾಡ್ತಕ್ಕಂಥ ರೀತಿ ನೀತಿಗಳೇನು ಅನ್ನೋದರ ಕುರಿತು ಈ ಕಾರ್ಯಕ್ರಮದ ಪ್ರತಿನಿತ್ಯದ ಉಪನ್ಯಾಸ ಕಾರ್ಯಕ್ರಮಗಳೇ ಹೇಳಲಾಗ್ತದೆ. ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು, ಮಹಿಳೆಯರು, ಪುರುಷರು ಮತ್ತು ವಿಶೇಷವಾಗಿ
ಜನಪ್ರತಿನಿಧಿಗಳು ಸಹ ಇಲ್ಲಿ ರಾತ್ರಿಯವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಂಗಲಿಂಗೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ವಿಶೇಷವಾಗಿದೆ. ವಿಶೇಷವಾಗಿ ಹೇಳ್ಬೇಕಂತಂದರೆ ಈ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ತ್ರಿಶೂಲಪ್ಪ ಶರಣರು ಅತ್ಯಂತ ಪ್ರಬುದ್ಧರು, ವಿಚಾರವಂತರು ಮತ್ತು ರಂಗಲಿಂಗೇಶ್ವರ ಬಸವಲಿಂಗೇಶ್ವರ ಒಂದು ಪರಂಪರೆಯಲ್ಲಿ ಅವರು ನಡೆದು ಬಂದಿರತಕ್ಕಂಥ ಹಾದಿ ಎಲ್ಲರಿಗೂ ಮಾದರಿಯಾಗಿದೆ. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ದಿನೇ ದಿನ ಅವರ ಭಕ್ತರಿಂದ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಪ್ರತಿ ವರ್ಷಕ್ಕೂ ಕಾರ್ಯಕ್ರಮಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಗಟ್ಟಿತನದ ಕಾರ್ಯಕ್ರಮಗಳನ್ನು ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ಭಕ್ತವೃಂದರಿಗೆ ಒಂದು ಧೈರ್ಯ ಸಿಕ್ಕಂತಾಗಿದೆ. ಮತ್ತು ಈ ಮಠದ ಕೀರ್ತಿಯು ಸಹ ರಾಜ್ಯದ ಗಡಿ ದಾಟಿ ಹೋಗಿರ್ತಕ್ಕಂಥದ್ದು ಈ ಮಠದ ಪರಮ ಪೂಜ್ಯರ ಪರಿಶ್ರಮವನ್ನು ಮತ್ತು ನಮ್ಮ ರಂಗಲಿಂಗೇಶ್ವರರ ಮಹಿಮೆಯನ್ನು ಸಾರ್ತಕ್ಕಂಥದ್ದನ್ನು ತಿಳಿಸಿಕೊಡ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಈ ವರ್ಷವೂ ಕೂಡ ವಿಶೇಷವಾಗಿ ಮತ್ತು ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿದ್ದೇವೆ. ಅದೇ ರೀತಿ ವೈದ್ಯಕೀಯ ತಪಾಸಣೆ ಶಿಬಿರ, ಪರಿಸರ ಜಾಗೃತಿಗಾಗಿ ಗಿಡ ಮರಗಳನ್ನು ನೆಡ್ತಕ್ಕಂಥ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ, ಹಾಗೂ ಕೊನೆಯ ದಿನ 28ನೇ ತಾರೀಕಂದು ದಿನಪೂರ್ತಿ ಆ ದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ರಂಗಲಿಂಗೇಶ್ವರ ಗದ್ದಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮವೂ ಸಹ ಅದನ್ನು ನಡೀತಕ್ಕಂಥದ್ದು, ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಕ್ಕಂಥದ್ದು. ಶ್ರೀ ರಂಗಲಿಂಗೇಶ್ವರರ ಒಂದು ಪುಣ್ಯಸ್ಮರಣೆ 22ರಿಂದ 28ನೇ ಇದೇ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತದೆ. ಆದ ಕಾರಣ ಪ್ರತಿಯೊಂದು ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು, ಸಂಗೀತ ಭಜನೆ ಕಾರ್ಯಕ್ರಮಗಳನ್ನು ಈ ಒಂದು ಮಠದಲ್ಲಿ ಆಚರಣೆ ಮಾಡಲಾಗುತ್ತದೆ. ಭಜನ ನಿರಂತರವಾಗಿ 27 ತಾರೀಕು ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಎಷ್ಟು ದಿನಗಳವರೆಗೆ ನಡೆಯುತ್ತೆ? 7 ದಿನ. 7 ದಿನ ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯ ಡೊಳ್ಳಿನ ಪದ ಒಂದಿನ ಇರುತ್ತೆ. 26ನೇ ತಾರೀಕು ಭಜನೆ, ನಿರಂತರವಾಗಿ ಭಜನೆ. ಪ್ರಸಾದ 27 ತಾರೀಕು ತನಕ ಪ್ರಸಾದ. ಲಾಸ್ಟ್ ಅಂದ್ರೆ ಉಗ್ಗಿ ತುಪ್ಪ ಲಾಸ್ಟ್ 27ನೇ ತಾರೀಕು. ಅಲ್ಲಿಂದ ಬರ್ದನೆ ಮತ್ತು ಎಲ್ಲ ಜನರಿಗೆ 28ಕ್ಕೆ ಪೂರ್ದ ಊಟ. ಹ್ಞೂ. ಭಕ್ತಾದಿಗಳು ಎಲ್ಲಿ ಬರ್ತಾರೆ? ಹಂಗಾರೆ ಭಕ್ತಾದಿಗಳು ದೂರದಿಂದ ಬರ್ತಾರೆ, ಎಲ್ಲ ತಾಲೂಕಿಂದ, ಜಿಲ್ಲೆದಿಂದ, ಎಲ್ಲ ಕಡೆಯಿಂದ ಬರ್ತಾರೆ. ಸ್ವಾಮಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಬೇರೆ ರಾಜಕಾರಣಿಯಿಂದ ಬರ್ತಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ದೊಡ್ಡದು ಪ್ರಮಾಣದಲ್ಲಿ ಇದು ಕಾರ್ಯಕ್ರಮ ಮಾಡ್ಲಕತ್ತಿ. ಹಾಂ, ನಂಬ್ಕೊಂಡು ಎಲ್ಲರೂ ಬರ್ತಾರೆ. ಸೊ ಪ್ರತಿನಿತ್ಯ ಪ್ರಸಾದ ಏನೇನು ಮಾಡ್ತಾ ಇರ್ತಾವೆ ಸರ್? ಪ್ರತಿನಿತ್ಯ ಪ್ರಸಾದ ಅಂತಂದರೆ ಫಸ್ಟ್ 22ನೇ ತಾರೀಕಿಂದ 27ನೇ ತಾರೀಕು ಪ್ರತಿದಿನ ಪ್ರಸಾದ ಮಾಡ್ತೇವೆ. ಅದರಲ್ಲಿ ಫಸ್ಟಿನ ದಿನ ಸಜ್ಜಕ್ಕ ಅನ್ನ ಸಾರು ಅಂತ ಮಾಡ್ತೀವಿ. 2ನೇ ದಿನ ಹುಗ್ಗಿ ಮಾಡ್ತೇವೆ. ಆಮೇಲೆ 3ನೇ ದಿನ ಕರಿಗಡುಬು ಅಂತ ಮಾಡ್ತೇವೆ. ಆಮೇಲೆ 4ನೇ ದಿನ ಪಾಯಸ. ಹಂಗೆ ನಿರಂತರವಾಗಿ ಜೋಳದ ಕಡುಬು, ಚಕ್ಕಲಿ, ಬೋಂದ್ಯ, ಈಗ ಹೋಳಿಗೆ, ತುಪ್ಪ ಅಂತ ಈ ಥರ ಪ್ರಸಾದಗಳು 7 ದಿನ ತನಕ ಪರ್ಯಂತರ ಮಾಡ್ತೇವೆ ಸರ್ ನಾವು. ಸರ್, ಇದು ಇನ್ನೊಂದೇನು, ಈ ಕಾರ್ಯಕ್ರಮ ಪುಣ್ಯಾರಾಧನೆ ಹಮ್ಮಿಕೊಳ್ಳೋದು ಅಂತ ಜನರಿಗೆ ತಿಳಿಸೋದು ಏನಂದರೆ, ಈಗಿನ ಕಾಲದಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಹೌದಾ? ಈಗ ಈ ತತ್ವಾದರ್ಶಗಳು ಮತ್ತು ತತ್ವಪದಗಳು ಈಗ ಸ್ವಾಮಿಗಳದು ಆಮೇಲೆ ಗುರುಗಳದು ಯಾರು ಅಳವಡಿಸಿಕೊಟ್ಟಿಲ್ಲ, ಜೀವನದಲ್ಲಿ ಅವರು ತಿಳ್ಕೊಂತಿಲ್ಲ. ಅದೇ ಕಾರಣಕ್ಕಾಗಿ ಪುಣ್ಯಾರಾಧನೆಗಳು ಪ್ರತಿ ಜನಗಳಿಗೆ ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಇನ್ವಾಲ್ವ್ ಆದವರಿಗೆ ಇವು ಅವ್ರ ಕಾರ್ಯಗಳು, ಅವ್ರ ತತ್ವಗಳು ಮತ್ತು ಆಮೇಲೆ ಗುರುಗಳಾದಂಥ ರಂಗಲಿಂಗೇಶ್ವರರ ಕಾರ್ಯಕ್ರಮಗಳಂತೂ ಎಲ್ಲ ಜನಗಳು ತಿಳಿದುಕೊಳ್ಳೋದು 16 ವರ್ಷದ ಪುಣ್ಯಾರಾಧನೆ ಹಮ್ಮಿಕೊಳ್ಳೋದಲ್ಲಿ ಪ್ರತಿದಿನ ಎಲ್ಲ ಚಟುವಟಿಕೆಗಳು ನಡೀತವೆ ಸರ್. ಆಮೇಲೆ ಈ ಕಾರ್ಯಕ್ರಮಗಳಲ್ಲಿ ಅವರ ಆದರ್ಶಗಳನ್ನು ತಿಳಿಸೋದು, ಆಮೇಲೆ ಅವರು ನಡೆದು ಬಂದಂಥ ಹಾದಿ ಮತ್ತು ಅವ್ರದ್ದೆಲ್ಲ ಜೀವನ ಚರಿತ್ರೆಯನ್ನು ಹೇಳಿಕೊಡೋದು ಒಂದು ಪರಂಪರೆ. ಹಾಂ 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 ಸಮಾಜಮುಖಿ ಕಾರ್ಯಕ್ರಮಗಳು. ಸೊ ಬರುವಂಥ ಭಕ್ತಗಳಿಗೆ ಅನ್ನಪ್ರಸಾದ ಸೇವೆ ಎಲ್ಲ. ಬಸ್ಸಿನ ಸೌಕರ್ಯ ಅಂದರೆ ನಮ್ಮ ಶಾಪುರ ತಾಲೂಕಲ್ಲಿ ಇಲ್ಲಿಂದ 22 ಕಿಲೋಮೀಟ್ರ್ ನಮಗೆ. ಅಲ್ಲಿಂದ ಬಸ್ಸು ನಿರಂತರವಾಗಿ 4 ಟೈಮ್ ಬರುತ್ತೆ. ಬೆಳಗ್ಗೆ 8 ಗಂಟೆಗೆ, ಆಮೇಲೆ 1 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ, ಮತ್ತು ರಾತ್ರಿ ನೈಟ್ 6 ಗಂಟೆಗೆ ಟೈಮ್ ಬರುತ್ತೆ. ಬಸ್ಸಿನ ಸೌಕರ್ಯ ಇದೆ ಮತ್ತು ಆಟೋಗಳೇ ಇದೆ. ಇಲ್ಲಿಂದ ಗುಲ್ಬರ್ಗ ಹೈವೇ ಐತಿ ನಮಗೊಂದು 3 ಕಿಲೋಮೀಟ್ರ್. ಇಲ್ಲಿ ಬಸ್ ಸ್ಟಾಪ್ ಮಾಡ್ತೇವೆ. ಗುಲ್ಬರ್ಗದಿಂದ ಬರೋದಕ್ಕೆ ಬಸ್ ಸ್ಟಾಪ್ ಮಾಡುತ್ತೆ. ಈ ಶಾಪುರದಿಂದ ಬಸ್ಗಳದ, ಆಟೋ ಇದೆ, ಎಲ್ಲ ವ್ಯವಸ್ಥೆ ಇದೆ ಬಸ್ಸಿನ ಸೌಕರ್ಯ. ಜೇವರಿಗೆ ಶ್ರೀ ಅವಧೂತ ರಂಗಲಿಂಗೇಶ್ವರರ 16ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತ ಈ ಒಂದು ನಮ್ಮ ಮಠದಲ್ಲಿ ಏನಪ್ಪ ವಿಶೇಷ ಅಂದರೆ, ಎಲ್ಲ ರೀತಿಯಿಂದ ನನ್ನ ಹಿರಿಯರು ಹೇಳಿರೋದಂಥ ಅದೇ ರೀತಿಯಾಗಿ ನಾವು ಒಂದು ಕ್ರೀಡಾ
ಗ್ರಾಮೀಣ ಮಕ್ಕಳಲ್ಲಿ ಇವತ್ತಿನ ದಿನಗಳಲ್ಲಿ ಕ್ರೀಡಾ ಮನೋಭಾವ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತಿದೆ. ಯಾಕಪ್ಪ ಅಂತಂದರೆ ಬರೀ ಶಿಕ್ಷಣ ಅಂತಾರೆ. ಅವರಲ್ಲಿ ಕ್ರೀಡೆಯ ಸ್ಫೂರ್ತಿಯನ್ನು ತುಂಬಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಮಠದ ವತಿಯಿಂದ ಒಂದು ಕ್ರೀಡಾ ಕೂಟವನ್ನು ಹಮ್ಮಿಕೊಂಡಿರುತ್ತೇವೆ. ಅದು ಏನಪ್ಪ ಅಂತಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋದು ಕಾರ್ಯಕ್ರಮ. ಅದರಲ್ಲಿ ಎಲ್ಲ ಗ್ರಾಮೀಣ ಮಟ್ಟದ ಪ್ರತಿಭೆಗಳು, ಆಟಗಾರರು ತಮ್ಮ ಸ್ವ ಇಚ್ಛೆಯಿಂದ ಬಂದು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಅದೇ ರೀತಿಯಿಂದ 26 ಮತ್ತು 27ನೇ ತಾರೀಕಿನಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಆದ್ದರಿಂದ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳು ಈ ನಮ್ಮ ಮಠಕ್ಕೆ ಬಂದ್ಗಿಸಿಂದು ತಮ್ಮ ಹೆಸರು ನೋಂದಾಯಿಸಿಕೊಂಡು, ಅದೇ ರೀತಿಯಿಂದ ಈ ಒಂದು ಕ್ರೀಡೆಯಲ್ಲಿ ಅತ್ಯಂತ ಹೆಚ್ಚು ವಿಕೆಟನ್ನು ಪಡೆದಿರ್ತಕ್ಕಂಥವ್ರಿಗೆ ಕೂಡ ವಿಶೇಷವಾದ ಬಹುಮಾನ ಇರುತ್ತದೆ. ಅದೇ ರೀತಿಯಿಂದ ಅತಿ ಹೆಚ್ಚು ಸಿಕ್ಸನ್ನು ಬಾರಿಸಿರುವಂಥ ಆಟಗಾರರಿಗೂ ಕೂಡ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುವುದು. ಅದೇ ರೀತಿಯಾಗಿ ಹೆಚ್ಚಿನ ರನ್ನುಗಳನ್ನು ಗಳಿಸಿರುವಂಥ ಕ್ರೀಡಾಪಟುಗೂ ಕೂಡ ವಿಶೇಷ ಬಹುಮಾನವನ್ನು ನೀಡುವುದು. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ ಅಂತಂದ್ಬಿಟ್ಟು 3 ಘಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮ ಸತತವಾಗಿ 16 ವರ್ಷದಿಂದ ನಡೆದುಕೊಂಡು ಬಂದಿದ್ದರೂ ಕೂಡ ಈ ಒಂದು ಕೆಲವು ಈಗ 3-4 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ತಾರೆ ಈಗ ನಮ್ಮ ಗ್ರಾಮದಲ್ಲಿ. ಕ್ರಿಕೆಟ್ ಅಷ್ಟೇ ಅಲ್ಲದೆ ಬೇರೆ ಯಾವ್ಯಾವ ಚಟುವಟಿಕೆ? ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಪೈಲ್ವಾನರ ಭಾರ ಎತ್ತುವ ಕಾರ್ಯಕ್ರಮ ಕೂಡ ನಮ್ಮ ಮಠದಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹಮ್ಮಿಕೊಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಒಂದು ಭಾರ ಎತ್ತುವ ಕಾರ್ಯಕ್ರಮವನ್ನು ನಾವು ಮಠದಲ್ಲಿ ಹಮ್ಮಿಕೊಂಡಿರುತ್ತೇವೆ. ಪ್ರತಿ ಗ್ರಾಮದಲ್ಲಿ ಸುತ್ತಮುತ್ತಲೇ ಇರತಕ್ಕಂಥ ಪೈಲ್ವಾನರು ಕೂಡ ಬಂದು ನಮ್ಮ ಮಠದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ಒಂದು ದಿನಾಂಕದಿಂದ ಬಂದು ತಾವು ಭಾಗವಹಿಸ್ಕೋಬಹುದು. ಯಾವಾಗಿಂದ ಅಂದರೆ ಅವರ ಹೆಸರು ನೋಂದಾಯಿಸ್ಬೋದು ಅಂತ? 22ರಿಂದ ಪ್ರಾರಂಭ ರೀ. ಬಟ್ ಕಾರ್ಯಕ್ರಮ ಕೊನೆಯ ಘಟ್ಟ ಏನಿರ್ತದಲ್ಲ 27 ತಾರೀಕು ಅವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ರೀ. ಯಾಕಂತ ಕೇಳ್ರಿ 28ನೇ ತಾರೀಕು ಮತ್ತೆ ಪೈಲ್ವಾನ್ಗಳಿಗೆ ಭಾರ ಎತ್ತುವಂಥ ಸ್ಪರ್ಧೆ. ಹೌದು ಸರ್. ಬೇರೆ ಬೇರೆ ಕಾರ್ಯಕ್ರಮಗಳು ಸ್ಕೂಲ್ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ, ಶಾಲಾ ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆ, ಶಾಲಾ ಮಕ್ಕಳಲ್ಲಿ ಒಂದು ಬರವಣಿಗೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಅವರಿಗೆ ಒಂದು ಪ್ರಬಂಧ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಪ್ರತಿ ನಮ್ಮಲ್ಲಿ ಇರತಕ್ಕಂಥ 7-8 ಸ್ಕೂಲ್ಗಳಿದಾವೆ ರೀ. ಯಾವುದೇ ಸ್ಕೂಲ್ನ ಮಕ್ಕಳು ಕೂಡ ಬಂದ್ಗಿಸಿಂದ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು ನೋಂದಾಯಿಸ್ಕೊಂಡು ಈ ಒಂದು ಪ್ರಬಂಧ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಂತ ತಮ್ಮಲ್ಲಿ ಈ ಮೂಲಕ ಕೇಳ್ತೀವಿ ರೀ. ಸದ್ಗುರು ಶ್ರೀ ರಂಗಲಿಂಗೇಶ್ವರರ 16ನೇ ಪುಣ್ಯಾರಾಧನಾ ಕಾರ್ಯಕ್ರಮ ಈ ಮುಡಬಳ ಗ್ರಾಮದಲ್ಲಿ ನಡೆಸಿಕೊಂಡು ಬರ್ತಿದ್ವಿ ಮಠದ ಪರಂಪರೆಯಿಂದ. ಇಲ್ಲಿ ವಿಶೇಷ ಏನಂತಂದ್ರೆ ಆಯುರ್ವೇದಿಕ ಪರಂಪರೆಯನ್ನು ನಮ್ಮ ಅಪ್ಪರಾದಂಥ ತ್ರಿಶೂಲಪ್ಪ ಶರಣರು ಮುಂದೆ ರಂಗಲಿಂಗೇಶ್ವರ ನಮ್ಮ ಮುತ್ಯರಾದಂಥವ್ರು ಅವರ ಮಾರ್ಗದರ್ಶನದಲ್ಲಿ ಈಗ ತ್ರಿಶೂಲಪ್ಪ ಶರಣರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಇಲ್ಲಿ ಮೊದಲು ನಮಗೆ ತಿಳಿದ ಪ್ರಕಾರ ನಾವು ನೋಡಿದ ಪ್ರಕಾರ ಏನಂತಂದ್ರೆ ಮುತ್ಯರು ಜೀವಂತ ಇರುವಾಗೂ ನಾವು ಅವ್ರ ಪವಾಡಗಳನ್ನು ನೋಡ್ಕೊಂಡು ಬಂದಿದ್ವಿ. ಅವರು ಏನಂತಂದ್ರೆ ಅವರು ಲಿಂಗೈಕ್ಯ ಆದ ನಂತರನೂ ಅವ್ರ ಪವಾಡನ ನಾನು ಖುದ್ದಾಗಿ ನೋಡಿದ್ದು ಇದೆ. ನಮ್ಮ ಅಣ್ಣ ಸ್ವಂತ ಅಣ್ಣನೇ ಬೆಂಗಳೂರಲ್ಲಿ ಕೋಮದಲ್ಲಿ ಹೋಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರು. ಆವಾಗ ನಾನು ಪ್ರತಿನಿತ್ಯನೂ ಇಲ್ಲಿಗೆ ಮುತ್ಯರನ್ನ ನಂಬ್ಕೊಂಡು ಇಲ್ಲಿಗೆ ಬರ್ತಿದ್ದೆ. ಮಠಕ್ಕೆ ಬಂದ್ಗೇಸಿಂದ ಮುತ್ಯರ ಹತ್ರನೇ ಬೇಡ್ಕೊತಿದ್ದೆ ನಾನು. ಇಲ್ಲಿ ಬಂದು ಕಣ್ಣೀರು ತೆಗೆಯೋದು ಇದು ಮಾಡೋದು ಅದು ಮಾಡಿದಾಗ ತ್ರಿಶೂಲಪ್ಪರ ಇದರಿಂದ ಅವರ ವಾಕ್ಯದಿಂದ ಅವರು ಈಗ ಆರಾಮಾಗುತ್ತೆ, ಇದಾಗುತ್ತೆ, ತಗೋ ಏನಾದರೂ ಒಟ್ಟಿಗೆ ಜ್ಯೂಸ್ ತೋತಾನ ಅದಂತೇಳಿ ಹೇಳಿದ್ರೆ ಇಲ್ಲಿ ಅವರು ಫೋನ್ ಹಚ್ಚಿಗೆಸಿಂದ ಹೇಳಿದ ತಕ್ಷಣ ಅಲ್ಲಿ ಇಲ್ಲ ಒಳಗೆ ಜ್ಯೂಸ್ ತೊಗೊಳಕತ್ತಿದ್ದಾನ, ಎಲ್ಲ ಊಟ ಅದು ಮಾಡ್ತಾಯಿದ್ದಾನ ಅಂತೇಳಿಗಿಸಿಂದ ನಮ್ಗೆ ಫೋನ್ ಬಂತು. ಇದಕ್ಕಿಂತ ಮುಂಚೆ ನಮ್ಮ ಅಣ್ಣ ಇದು ಆಂಬ್ಯುಲೆನ್ಸ್ದಾಗ ತರಮ್ಮ, ಕ್ರೆಸರ್ದಾಗ ತರಮ್ಮ ಅಂತೇಳಿಗಿಸಿಂದ ಊರಲ್ಲಿ ಸುದ್ದಿ ನಡೆದಿತ್ತು. ಅಂಥವನು ಈಗ ಜೀವಂತವಾಗಿ ಇನ್ನೂ ಬಲಿಷ್ಠವಾಗಿದ್ದಾನೆ.
ಅದಕ್ಕೆ ಈ ಮಠದ ಮುತ್ಯರ ಒಂದು ಪವಾಡನೆ ಅನ್ಬೋದು. ಸದ್ಗುರು ರಂಗಲಿಂಗೇಶ್ವರ 16 ವರ್ಷದ ಪುನಃಸ್ಥಿತಿ ನಡೆದ. ಅವರು ಪವಾಡ ಮಾಡಿದ್ದು ನೋಡ್ಬೇಕು ಭಾಳ ಪವಾಡ ಮಾಡ್ಯಾರ ಅವರು. ಅಳಿಗೇರಿ ತಾತನ ಬಿಲ್ವಿಗೆ ಅವರು ಶಿಷ್ಯಗಳು ಆಗ್ಯಾರ ಅವರು. ಸೀತಣ್ಣ ಹೊಸಮನಿ ಅವರು, ಹನುಮಂತರಾಯ ಗಡೇಶ್ವರ ಅವರು ಯಗಲ್ಮಲ ಕುಶಾಣ ಬಂದಾರ ಈಗ ಗುರುವಿಗೆ. ಯಗಲ್ಮಲ ಕುಶಾಣ ಬಂದು 3 ತಿಂಗಳು ಇಟ್ಕೊಂಡಿದ್ರು ಅವರು. ಇಟ್ಕೊಂಡು ಗೇಸಿ ಅವರು ಪವಾಡ ಮಾಡಿ ರಂಗಲಿಂಗೇಶ್ವರ ಶರಣರಾದ್ರ ಅವರು. ಅನುಷ್ಠಾನ ಮಾಡಿದ್ರು ಇಲ್ಲಿ 21 ದಿನ ಅನ್ರಿ ಅನುಷ್ಠಾನ. 21 ಅನುಷ್ಠಾನ ಮಾಡಿದ್ರು ಅವರು. ಅವ್ರು ಕುಂತು ಜಾಡಿ ಬಿಟ್ಟು ಕಿತ್ತಲ್ರಿ ಅವರು. ಮೆರವಣಿಗೆ ಮಾಡಿ ಕರ್ಕೊಂಡು ಹೋದ್ರು ರಂಗಲಿಂಗೇಶ್ವರ ರೀ. ಅವರು ಗಳೆ ಹೊಡೆದ್ರಿ. ಅವರು ಎತ್ತಿಗೊಂದು ಬೇಗಳೆ ಬೇಯ್ತಿದ್ರಿ ಅವರು. ಎತ್ತುಗಳಿಗೆ ಅಂಬ್ಲಯ್ಯ ಬೆಳ್ಳಿ ಅಂತ ಕರಿತೀರಿ ಎತ್ತುಗಳಿಗೆ ಅವರು. ಎತ್ತು ಮಕ್ಕಂಡು ತೆಪ್ಸಿದ್ರಿ ಅವರು. ಅದರ ತರುವಂತೆ ಈಗ ನಮ್ಮ ಸಿರ್ಲಪ್ಪ ಶರಣರು ಅವರು ಪುತ್ರನಾದ್ರು. ಅವ್ರಿಗೆ ಮಠ ಬೆಳೆಸ್ಲಕತ್ತಾರ ರೀ ಅವರು. ಹಿಂಗೆ ಒಬ್ರು ಹೊಂಟಿದ್ರಿ ಇಲ್ಲಿ. ನಮ್ಮ ಕೆಲಸನೇ ಆಗಿಲ್ಲ ಅಂತಂದ್ರೆ ಅವರು ಮಾನಯ್ಯ ಗೌಡಿಗೇರಿ ಆಗ್ತದೆ ಹೋಗ್ಲಿ ಅಂತ ಇಲ್ಲಿ ಹೈಸ್ಕೂಲ್ ದಾಟಿಲ್ಲ ಅವ್ರ ಕೆಲಸ ಆಯ್ತು ರೀ. ಸಿರ್ಲಪ್ಪ ಶರಣರು ಅವರು ಈ ಮಠ ಏನಾದ್ರು ಬೆಳೆಯಕೈತ್ರಿ ಅವ್ರಲ್ಲಿಂದ ರೀ. ಆಯ್ತು ನಮ್ಗೆ 2 ಮನೆಯಾಗ ಬಡಿಗೆ ಆದ್ರಿ 4ನೇ ತಿಳಿ ರೀ ನಡೆದ ಬಡಿಗೆ. ಆ ಬಡಿಗೆ ಎತ್ತಿ ಕುಂದಾಗಲಿ ಏನಾಗಲ್ಲ ರೀ, ಒಂದೇಟಿಗೆ ಬಡಿಗೆ ಕುಂದಾಗಿ ಇಳಿತ್ರಿ. ಅದು ಪರಂಪರೆ ಬಂದು ಬಡಿಗ್ರಿ ಅದು. ಅವು ಯಾರು ಕರೆದ್ರು ನಾವು ಒಲೆ ಅನ್ನಲ್ಲ ರೀ. ಅವು ಮೊದಲು ಪರಂಪರೆ ಬಂದು ಬಡಿಗ್ರಿ ಅದು. ಇನ್ನಾದ್ರೂ ಅಷ್ಟೇ ಅದ್ರಿ ಅದು ಅಷ್ಟೇ ಚಾಲು ನಡೆದ್ರಿ ಅದು. ಅದು ತಿಮ್ಮಣ್ಣ ಕೈ ಮೇಲೆ ಅಂತಾರೆ ಅದು ಬಡಿಗೆ. ಅಲ್ಲಿಂದ ಗೋಪಣ್ಣ ರೀ, ಗೋಪಣ್ಣ ಸೀತಣ್ಣ ನಮ್ಮ ಕೈ ಮೇಲೆ ನಡೆದ್ರಿ ಅದು. ಬಡಿಗೆ ಅಂದ್ರೆ ದನಗಳಿಗೇನ್ರಿ ಒಳ್ಳೇದು ಕೆಲಸ ರೀ ಅದು. ನಮ್ಮಪ್ಪರು ಒಳ್ಳೇದಪ್ಪ ಅಂತ ಅಂತೀರಿ ನಮ್ಮಪ್ಪರು. ಹ್ಞೂ ರೀ. ಈ ಮಠಕ್ಕೆ ಅಲ್ಲ ರೈತರು ನಾವು ದುಡ್ತೀವಿ ನಾವು ಈ ಮಠಕ್ಕೆ. ಇಂಥ ಶರಣ ದೊಡ್ಡ ಶರಣರು ಇತ್ತು, ಆಯ್ಸಲ್ಲ ಶರಣರು ಇತ್ತು. ನೋಡಿದಂತ್ರಿ ಅವರು ಇಲ್ಲೇ ದೇವರಾಗ್ಯಾರ ಅವ್ರು. ಆ ಕಡೆ ಹೋಗಲಿ ಇಲ್ಲಿ ಇದು ಪರಂಪರೆ ಫಲ ಒಂದು ಇಲ್ಲೇ ದೇವರಾಗ್ಯಾರ ಅವರು. ಅವ್ರಿಗೆ ಎಲ್ಲರಿಗೆ ದೊಡ್ಡರಿಗೆ ಅಪ್ಪ ಅಂತಾರೆ, ಸಣ್ಣರಿಗೆ ಅಪ್ಪ ಅಂತೀರಿ ಅವರು ಶರಣರು ಅವರು. ಅವರು ಕುಂತ ಅಷ್ಟು ಬಿಟ್ಟು ಎದ್ದಿಲ್ಲ ರೀ. ಇದೇ ಹೊಲದಾಗ ಇಲ್ಲಿಂದ ಅವ್ರು ಬಂದ್ಮೇಲೆ ನೀರು ಬೋರಿಂಗ್ ಬಿದ್ದು ರೀ. ಇಲ್ಲಿ ಸಾಕಾಗಟ್ಟು ನೀರಾದ್ರಿ ಅವರು ಇಲ್ಲಿಗೆ ಬಂದ್ಮೇಲೆ ಅವರು. ಕೂಡ್ಲೂರು ಬಸವೇಶ್ವರರ ಪರಂಪರೆಯಿಂದ ತಾವು ಬಂದಿದ್ದೀರಿ. ಹೌದು. ಇಡೀ ಎಸ್ಪೆಷಲಿ ನಾಟಿ ವೈದ್ಯರು ಅಂತೇಳಿ. ಹೌದು. ಸೊ ಈಗಿನ ಒಂದು ಇಂಗ್ಲೀಷ್ ಮೆಡಿಸಿನ್ಗಿಂತನೂ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು ನಮ್ಮ ನಾಟಿ ವೈದ್ಯ. ಸೊ ತಾವು ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಕೂಡ್ಲೂರು ಬಸವಲಿಂಗೇಶ್ವರ ಸಂಪ್ರದಾಯದ ಒಂದು ರಂಗಲಿಂಗೇಶ್ವರ ಅವರ ಮೊಮ್ಮಗ ಆಗಿರ್ತಕ್ಕಂಥ ನಾನು ಕೂಡ ಈಗ ನಮ್ಮ ಚಿಕ್ಕಪ್ಪಾಜಿ ಆಗಿರ್ತಕ್ಕಂಥ ತ್ರಿಶೂಲಪ್ಪ ಶರಣರು ಅವರು ಕೂಡ ಪ್ರಾಕ್ಟೀಸ್ ಇಲ್ಲಿ ಆಯುರ್ವೇದ ಮೆಡಿಸಿನ್ಗಳನ್ನು ಯೂಸ್ ಮಾಡ್ತಿದ್ರು. ಈಗ ಹಳ್ಳಿಯ ಜನಗಳಿಗೆ ಕೆಮ್ಮು, ಜ್ವರ, ನೆಗಡಿ ಈ ಥರ ಕೆಲವೊಂದು ರೋಗಗಳಿಗೆ ಅವರು ಔಷಧಿಗಳನ್ನು ವಿತರಣೆ ಮಾಡ್ತಿದ್ರು. ಅದರಿಂದ ಎಷ್ಟೋ ಜನಕ್ಕೆ ವಾಸಿ ಕೂಡ ಆಗಿದೆ. ಸೊ ನನಗೂ ಕೂಡ ಅದೇ ಥರ ಡಾಕ್ಟರ್ ಆಗಬೇಕಂತ ಒಂದು ಇದರಿಂದ ನಾನು ಕೂಡ ಆ ಆಯುರ್ವೇದಿಕ್ ಒಂದು ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ನಾನು MD ಗುಜರಾತ್ ಇನ್ಸ್ಟಿಟ್ಯೂಷನಲ್ಲಿ ಮುಗಿಸ್ಕೊಂಡು ಆಯುರ್ವೇದ ಶಿಕ್ಷಣದಲ್ಲಿ ಒಂದು ಡಾಕ್ಟರ್ ಪದವಿಯನ್ನು ಪಡೆದಿದ್ದೇನೆ. ನಾನು ಕೂಡ ಅದೇ ಥರ ಜನರಿಗೆ ಜನಸೇವಕ್ಕಾಗಿ ಔಷಧಿಗಳನ್ನು ಆ ಥರ ಉಚಿತವಾಗಿ ಕೆಲವೊಂದು ಔಷಧಿಗಳನ್ನು ಕೊಡ್ತಾ ಇದ್ದೇವೆ. ಕೆಲವು ಜ್ವರ, ಕೆಮ್ಮು, ನೆಗಡಿ ಈ ಥರ ಸಾಮಾನ್ಯ ರೋಗಗಳಿಗೆ ಆ ಥರ. ಮತ್ತು ನಮ್ಮ ಅಪ್ಪಾಜಿಯವರು ಕೂಡ ಅವರು ಜಾಸ್ತಿ ಅವರಿಗೆ ಅನುಭವ ಇರೋದರಿಂದ ಭಾಳ ಒಂದು ರೋಗಗಳನ್ನು ಹಳ್ಳಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ವಾಸಿ ಮಾಡುವ ಒಂದು ಅವ್ರ ಹತ್ರ ಶಕ್ತಿ ಇದೆ. ಅವ್ರ ಗುರುಗಳ ಆಶೀರ್ವಾದದಿಂದ ಅವ್ರ ಹತ್ರ ಇದೆ ಅವ್ರ ಹತ್ರ. ಸೊ ಅದೇ ಥರ ನಾನು ಕೂಡ ಆಗಬೇಕಂತೇಳಿ ಆಯುರ್ವೇದ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೊಂಡೆ.